ಹೆತ್ತವರ ಪಾದ ಪೂಜೆ ಮಾಡಿದ ಪುಟಾಣಿಗಳು. ಸಾಯಿ ಚೇತನ ಶಾಲೆಯಲ್ಲಿ ಕಣ್ಣಿಗೆ ಕಾಣುವ ದೇವರುಗಳು. ತಂದೆ ತಾಯಿಯೇ ದೇವರೆಂಬ ಮಾತಿದೆ. ಈ ಮಾತಿಗೆ ಅರ್ಥ ತಂದುಕೊಡಲು ನೆರವಾಗಿದ್ದು ಆ ಒಂದು ಶಾಲೆ. ಹೆತ್ತವರ ಪಾದ ಪೂಜೆ ಮಾಡುವ ಮೂಲಕ ಕಣ್ಣಿಗೆ ಕಾಣುವ ದೇವರು ಇವರೇ ಎಂದು ಮಕ್ಕಳಿಗೆ ಅರಿವು ಮೂಡಿಸಲಾಯಿತು. ಇದು ಮುಧೋಳ ತಾಲೂಕಿನ ಕಸಬಾ ಜಂಬಗಿ ಗ್ರಾಮದ ಸಾಯಿ ಚೇತನ ಶಾಲೆ. ಇಲ್ಲಿ ಪ್ರಥಮ ಬಾರಿಗೆ ವಿನೂತನ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಡಾಕ್ಟರ್ ನಿರುಪಾದೀಶ ಅಜ್ಜನವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಮಕ್ಕಳಿಗೆ ತಂದೆ ತಾಯಿಗಳು ಸಂಸ್ಕಾರ ಕಲಿಸಬೇಕು. ಅಂತಹ ಮಕ್ಕಳು ಯಾವತ್ತೂ ದಾರಿ ತಪ್ಪುವುದಿಲ್ಲ ಎಂಬ ಸಂದೇಶವನ್ನು ಶ್ರೀಗಳು ನೀಡಿದ್ರು. ಬಳಿಕ ಸಾಯಿಬಾಬಾ ಮೂರ್ತಿಗೆ ಅಭಿಷೇಕ ಮಾಡಿ ಪೂಜೆ ನಡೆಸಿಕೊಟ್ರು. ನಿರುಪಾದೀಶರ ಶ್ರೀಗಳ ಒಂದು ಸಮ್ಮುಖದಲ್ಲಿ ಇಂದು ನಾವು ಪಾಲಕರಿಗಾಗಿ ಪಾದ ಪೂಜೆಯನ್ನು ಏರ್ಪಡಿಸಿದ್ದು, ಈ ಒಂದು ತಂತ್ರಜ್ಞಾನದಲ್ಲಿ ಅನೇಕ ಮಕ್ಕಳಲ್ಲಿ ಒಂದಿಷ್ಟು ಸಂಸ್ಕಾರ ಬೆಳೀಲಿ ಅಂತ ಈ ಒಂದು ನಾವು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಪಾಲ್ಗೊಂಡಂಥ ಎಲ್ಲ ತಾಯಂದಿರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತಂದೆ ತಾಯಿ ಮಹತ್ವ ತಿಳಿಸಿಕೊಡುವ ನಿಟ್ಟಿನಲ್ಲಿ ಮಕ್ಕಳಿಂದ ಹೆತ್ತವರ ಪಾದ ಪೂಜೆ ನಡೆಯಿತು. ಮುದ್ದು ಮಕ್ಕಳು ಪಾದ ತೊಳೆದು ವಿಭೂತಿ ಕುಂಕುಮ ಹಚ್ಚಿ ಹೂವನ್ನಿಟ್ಟು ಪೂಜೆ ಮಾಡಿದ್ರು. ಹೆತ್ತವರ ಪಾದಕ್ಕೆ ತಲೆಬಾಗಿ ನಮಸ್ಕರಿಸಿದ್ದು, ತಂದೆ ತಾಯಿಯರು ತಲೆ ಮುಟ್ಟಿ ಆಶೀರ್ವದಿಸಿದ್ದು ಕಂಡುಬಂತು. ತಾಯಂದಿರಿಗೆ ಈ ವೇಳೆ ಮನರಂಜನಾ ಆಟಗಳನ್ನು ನಡೆಸಲಾಯಿತು. ಆಟವಾಡಿ ಪೋಷಕರು ಖುಷಿಪಟ್ರು. ಸಾಯಿ ಚೇತನ ಶಾಲೆ ವಾರ್ಷಿಕೋತ್ಸವದ ನಿಮಿತ್ತ ಈಗಾಗಲೇ ಮಕ್ಕಳು ಡ್ಯಾನ್ಸ್ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ. ಶ್ರೀ ಚನ್ನಬಸವ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಡಿ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ ಎಂಬ ಗ್ರಾಮದಲ್ಲಿ ಕಾರ್ಯಾಚರಿಸುತ್ತಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶ್ರಮಿಸುತ್ತಿದೆ. ರನ್ ಟಿವಿ ನ್ಯೂಸ್, ಕಸಬಾ ಜಂಬಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.